SIR 13 ರಾಜ್ಯಗಳಾಗಿದೆ, 10 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶದಲ್ಲಿ. ನಾವು ವೆಸ್ಟ್ ಬೆಂಗಾಲ್ ಚುನಾವಣೆಯನ್ನು ಅವಲೋಕನ ಮಾಡೋದು. 100 ಕ್ಷೇತ್ರದಲ್ಲಿ ಹೋದ ಸರಿ TMC ಗೆದ್ದಿರೋ ಕಡೆ ಈ ಸರಿ ಸೋತಿದೆ. ಆ 100 ಕ್ಷೇತ್ರ 127 ಕ್ಷೇತ್ರ ಕಾನ್ಸಂಟ್ರೇಟ್ ಮಾಡಿದ್ದಾರೆ SIR. ಒಂದೊಂದು ಕ್ಷೇತ್ರದಲ್ಲಿ 15, 20, 25 ಸಾವಿರನ ಡಿಲೀಟ್ ಮಾಡಿದ್ದಾರೆ. ಡಿಲೀಟ್ ಮಾಡ್ಬೋದಲ್ವಾ ಇಲ್ಲಿದ್ರೆ ಅಂತ ನೀವು ಕೇಳ್ಬೋದು. ಆದರೆ ಇದ್ದಾರೆ ಅವರು. ಯಾಕೆಂದ್ರೆ 1,94,00,000 ಜನ ಹೊರ ಹಾಕಿದ ಮೇಲೆ 37 ಲಕ್ಷ ಜನ ನಾವು ಬದುಕಿದ್ದೀವಿ ಮತ್ತು ಡಾಕ್ಯುಮೆಂಟ್ ಇದೆ ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಜುಡಿಷಿಯಲ್ ಕಮಿಟಿ ಮಾಡಿದೆ, ಪ್ರಾಧಿಕಾರ ಬಂದಿದೆ, ಅವ್ರ ಮುಂದೆ ಅರ್ಜಿ ಹಾಕಿದೆ. ಕಣ್ಣಾರೆ ಏನಾಗಿದೆ, ನಾವು ಸತ್ತಿರೋ ತೆಗೆದ್ರೂ ಪರವಾಗಿಲ್ಲ. ಈ ಹುಡುಗಿ ನಮ್ಮ ಹುಡುಗಿ ನಮ್ಮ ಮಗಳಿರ್ತಾಳೆ, ಬೇರೆ ಊರು ಮದುವೆ ಆಗಿರಲಿ ತೆಗೆದಲ್ಲಿ ಹಾಕಿದ್ರು ಪರವಾಗಿಲ್ಲ. ಆದರೆ ಬೇಕು ಅಂತಾನೆ ಗುರ್ಸಿ ಅಲ್ಪಸಂಖ್ಯಾತರು, ವಲಸೆ ಕಾರ್ಮಿಕರು ಇಂಥವರೇ ಗುರ್ಸಿ ತೆಗೆದಿರೋ ಧೋರಣೆ ಆಗಿದೆ. ಅಂದ್ರೆ ಒಂದು ರೀತಿ ಪ್ರಜಾಪ್ರಭುತ್ವ ಅಪಾಯ. ಅವರು ಮತದಾರರು ಯಾರು ಓಡಾಕ್ತಾರೋ ಅವ್ರು ಬಿಟ್ಟಂಥದ್ದು. ಅದನ್ನ ಮತ ವಂಚಿತ ಮಾಡೋದು ಸಂವಿಧಾನ ಭಾವನ. ಕರ್ನಾಟಕದಲ್ಲಿ ಹಂಗಾಗಬಾರ್ದು ಅಂತ ನಾವು ಸಿವಿಲ್ ಸೊಸೈಟಿ ಎತ್ಕೊಂಡಿವಿ. ರೈತ ಸಂಘ ಸೇರಿದಂಗೆ ನಾವು ಸಿವಿಲ್ ಸೊಸೈಟಿ ಎತ್ಕೊಂಡಿದ್ದೀವಿ. ಅಲ್ಲಿ ಪಂಚಾಯತ್ಗಳಲ್ಲಿ ಸಭೆ ನಡೀಬೇಕು ಅಂತ ಹೇಳಿದೀವಿ. ಆಮೇಲೆ ಗ್ರಾಮ ಸಭೆಗಳು ನಡೀಬೇಕು. ಅದು ಚುನಾವಣಾ ಆಯೋಗನೇ ಹೇಳಿದೆ. ಅದು ಯಾರೂ ಕೂಡ ಅನ್ಯಾಯ ಆಗಬಾರ್ದು, ಆ ಥರ ನೋಡ್ಕೊಳ್ತಿದ್ದೀವಿ ಸಿವಿಲ್ ಸೊಸೈಟಿ. ಕರ್ನಾಟಕ ಸರ್ಕಾರನೂ ಎಚ್ಚೆತ್ಕೋಬೇಕು, ಇದ್ರ ಬಗ್ಗೆ ಸಭೆ ಮಾಡಬೇಕು ಅಂತ ಹೇಳಿದ್ದು. ಅದಕ್ಕೆ ಸಭೆ ಕರೆದಿರೋದು. ಕೇರಳದಲ್ಲಿ ಸ್ವಾಗತ ಮಾಡೋರಲ್ಲ, ಕೇರಳದಲ್ಲಿ ಕಾಂಗ್ರೆಸ್ನವರಿಗೆ ಗೆದ್ದವರಲ್ಲ, SIR ಮಾಡೋದಕ್ಕೆ ನಾವು ಗೆದ್ದಿದ್ದೀವಿ. SIR ಅಂದ್ರೆ ಅಲ್ಲಿ ಕರೆಕ್ಟಾಗಿ ನೋಡ್ಕೊಂಡಿದ್ದಾರೆ. ಕೇರಳದಲ್ಲಿ ವೆಸ್ಟ್ ಬೆಂಗಾಲ್ ಹಂಗಾಗಿಲ್ಲ. ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಇಬ್ಬರು ಕೂಡ ಅನ್ಯಾಯ ಆಗಬಾರ್ದು ನೋಡ್ಕೊಂಡಿವೆ ಗ್ರೌಂಡ್ ಲೆವೆಲ್. ಅದನ್ನೇ ಇಲ್ಲಿ ಮಾಡಿ ಅಂತ ನಾವು ಹೇಳಕ್ ಹೋಗಿದ್ದು. ನಾವು ನೋಡ್ಕತ್ತಾ ಇದೀವಿ ಸಿವಿಲ್ ಸೊಸೈಟಿಯಾಗಿ. ನೀವು ಸರ್ಕಾರ ಇದರಲ್ಲಿ ಬೇರೆ ತರ ನೆಗ್ಲೆಕ್ಟ್ ಮಾಡಬೇಡಿ. ಕೇರಳ ಮಾದರಿನೇ ನೀವು ಇಲ್ಲಿ ಅಪ್ಲೈ ಮಾಡಿ. ಎಲ್ಲ ಪಕ್ಷಗಳಿಗೂ ಅವಕಾಶ ಕೊಡಿ. ಅಲ್ಲಿ ಜನತಾದಳ, BJP, ಕಾಂಗ್ರೆಸ್ ಅಂತಲ್ಲ, ಎಲ್ಲ CLO BLO ಇರ್ತಾರೆ, BLO ಇರ್ತಾರೆ. ಆ ಪಕ್ಷಗಳು ಎಲ್ಲರೂ ಆಗಲಿ, ಎಲ್ಲ ಪಕ್ಷಗಳು ಕೂಡ ಇದ್ರ ಬಗ್ಗೆ ಸೀರಿಯಸ್ ಆಗಿರಲಿ. ಬಟ್ ಮತದಾನಕ್ಕೆ ವಂಚಿತ ಆಗಬಾರ್ದು ಅಂತ. ನಾವು ಯಾವ ಪಕ್ಷಕ್ಕೆ ಓಟ್ ಹಾಕ್ತಾರೋ ಎರಡನೇ ಆಪ್ಷನ್ ಮತ. ಅದರಿಂದ ನಾವು CM ಕರೆದಿದ್ದ, ಇಲ್ಲಿ ಸರ್ಕಾರ ನಮ್ಮನ್ನು ಕರೆದಿದ್ದಲ್ಲ, ಸರ್ಕಾರ ಸಭೆ ಆಗಬೇಕು ನಾವು ಹೇಳಿದ್ದು. ಅದಕ್ಕೆ ಸಭೆ ಕರೆದಿದ್ದು ಸರ್ಕಾರ. ನಮ್ಮ ಜೊತೆ ಸಮಾಲೋಚನೆ ಮಾಡಿ ಕರೆದಿದ್ರು. ನಮ್ಮ ಸಲಹೆಗಳನ್ನ ಬಹಳ ಸಕಾರಾತ್ಮಕವಾಗಿ ಸ್ವೀಕರಿಸಿದ್ದಾರೆ. ನಾವು ಒಬ್ಬರೇ ಅಲ್ಲ, ಪ್ರಭಾಕರ್ ಇದ್ರು, ತಮಿಳುನಾಡಿನ ಮಾಜಿ ಒಬ್ಬರು ಮಂತ್ರಿಗಳಿದ್ರು, ಮತ್ತೆ ಈ ಬಗ್ಗೆ ಚುನಾವಣೆ ಬಗ್ಗೆನೇ ಕೆಲಸ ಮಾಡಿರುವಂತಹ ರಾಜಸ್ಥಾನದವರಿದ್ರು. ಇದು ರಾಷ್ಟ್ರ ಮಟ್ಟದ ಬೇರೆ ರಾಜ್ಯದವರೆಲ್ಲ ಸೇರಿ ನಾವು ಈಗ ಒಂದು 5-6 ತಿಂಗಳಿಂದ SIR ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀವಿ. ಅವರೆಲ್ಲರೂ ಕೂಡ ಸರ್ಕಾರ ಸಲಹೆ ಕೊಟ್ಟು ಸರ್ಕಾರ ಸಕಾರಾತ್ಮಕ ತಗೊಂಡಿದೆ. ನಾವು ಸೀರಿಯಸ್ ಆಗಿ ಮತವಂಚಿತ ಆಗಬಾರ್ದಂಗೆ ಕಾನೂನಾತ್ಮಕ ಏನಿದೆ ಅದು ಮಾಡ್ತೀವಿ ಅಂತ ಒಪ್ಕೊಂಡಿದ್ದೀವಿ.